ನೋಡಿ, ವೇಸ್ಟಾಗಿ ಬಿಸಾಕೋ ವಾಟರ್ ಬಾಟ್ಲಿಂದ ಎಷ್ಟೆಲ್ಲ ಅನುಕೂಲ ಆಗುವಂಥದ್ದು ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಈಗ. ನೋಡಿ, ಗ್ಲಾಸ್ ಥರ ಇದೆಲ್ಲ ಮಾಡ್ಕೋಬೋದು. ಇದರೊಳಗೆ ನಾವು ಟ್ಯಾಬ್ಲೆಟ್ಸ್ ಹಾಕ್ಕೋಬೋದು, ಇಲ್ಲ ಬೆಟ್ಟಿನಲ್ಲಿ ಕೈದು ಮಾಡ್ಕೊಂಡಿದ್ದೀವಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಅದನ್ನು ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡು ನೀವು ಪೌಚಲ್ಲಿ ತೊಗೊಂಡೋಗ್ಬೋದು. ಇಲ್ಲಾಂದರೆ ಕಾಲಿಗೆ ಬೆಟ್ ಸಂದಿಗೆ ಅರಿಶಿನ ಕೊಬ್ಬರಿ ಎಣ್ಣೆ ಇಟ್ಕೊಂಡ್ರೆ ವಾಸಿ ಆಗುತ್ತೆ ಸೆಳ್ತಿರೋದಕ್ಕೆ. ಅದು ಬೇಕಾದ್ರೆ ನೀವು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಬಾಟಲ್ನ ನೋಡಿ ಇಷ್ಟಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಕಟ್ ಮಾಡಿಕೊಂಡ್ರೋ ಬಾಟ್ಲಿಗೆ ಕಟ್ ಮಾಡಿಕೊಂಡ್ರೆ ಅದು ಎರಡೂ ಸೈಡು ನೀವು ಕ್ಯಾಪ್ ಹಾಕ್ಕೊಂಡು ಇದು ಮಾಡ್ಕೋಬೋದು. ನಿಮಗೆ ಇಲ್ಲಿ ಸೆಂಟ್ರಿಗೆ ಬೇಕಾದ್ರೆ ಹೋಲ್ ಮಾಡ್ಕೋಬೋದು. ಕ್ಯಾಂಡ್ಲಲ್ಲಿ ಒಂದು ಪಿನ್ ತೊಗೊಂಡು ನೋಡಿ, ಪಿನ್ನ ಬಿಸಿ ಮಾಡಿ ಇಲ್ಲಿ ಹೋಲ್ ಮಾಡ್ಕೋಬೋದು. ನಿಮ್ಗೆ ಹೋಲ್ ಬೇಡ ಅನ್ನೋರು ಈ ಥರ ಮಾಡ್ಕೋಬೋದು. ನೋಡಿ, ಇದಕ್ಕೆ ಒಳಗಿಂದ ಒಂದು ಗಂಟು ಹಾಕಿ ನಾನು ಉಲ್ಲನ್ನಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಂಡು ಒಂದು ಇದು ಹಾಕ್ಕೊಂಡಿದ್ದೀನಿ, ಒಂದು ರಿಂಗು. ಇದು ಹಾಗೆ ಸ್ಟೋರ್ ಮಾಡ್ಕೊಳ್ಳೋಂಗೆ. ಇದು ಫುಲ್ ಫೆವಿಕಾಲ್ ಹಾಕ್ಬಿಟ್ಟು ಉಲ್ಲನ್ನಲ್ಲಿ ಚೈನ್ ಸ್ಟಿಚ್ ಹಾಕಿ ಅಂಟಿಸಿದ್ದೀನಿ. ಕೀ ಬಂಚ್ ಥರ ಆದರೂ ನೀವು ಉಪಯೋಗಿಸ್ಕೋಬೋದು. ಇದಕ್ಕೆ ತೋರಿಸ್ಕೊಡ್ತೀನಿ. ಇದಕ್ಕೆ ಇಲ್ಲಿ ಫೆವಿಕಾಲ್ ಅಂಟಿಸಿ ಒಂದು ಕುಂದನ್ನು ಅಂಟಿಸ್ಕೊತಾ ಇದ್ದೀನಿ ನಾನು. ನಿಮಗೆ ಮಿರರು ಎಲ್ಲ ಯಾವ ಥರ ಬೇಕಾದ್ರೂ ನೀವು ಅಂಟಿಸ್ಕೋಬೋದು. ಇಲ್ಲಿ ಹೋಲ್ ಮಾಡಿದ್ದೀನಲ್ಲ ಅದಕ್ಕೆ ಸುತ್ತ ಅಂಟಿಸ್ಕೊತಾ ಇದ್ದೀನಿ. ಈಗ ಉಲ್ಲನ್ನಲ್ಲಿ ಕ್ರೋಶ ಹಾಕ್ಕೋತಾ ಇದ್ದೀನಿ. ಸೆಂಟ್ರಿಗೆ ನಿಮಗೆ ಬೇಕು ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಆದರೂ ನೀವು ಇದರಲ್ಲಿ ಇಟ್ಕೋಬೋದು, ಪರ್ಸಲ್ಲಿ ಎಲ್ಲ ಇಟ್ಕೋಬೋದು ಇದನ್ನು ಹಾಕಿ. ಕ್ರೋಶ ಅಲ್ಲಿ ಹಾಕಿ ಈ ಥರ ಹಿಂಗೆ ಹಾಕ್ಕೊಂಡಿದ್ದೀನಿ. ಇದು ಒಳಗಿಂದ ಒಂದು ಮಣಿ ಹೊಲ್ಕೊಂಡಿದ್ದೀನಿ. ನೋಡಿ, ಒಂದು ಮಣಿ ಹೊಲ್ಕೋಬೇಕು, ಅದು ಆಚೆ ಬರದೇ ಇರೋಂಗೆ. ಸುಮ್ಮನೆ ಒಂದೆರಡು ನಾಟ್ ಹಾಕಿ ಕಟ್ ಮಾಡಿಕೊಂಡ್ರೆ ಇದು ಹೊರಗಡೆಗೆ ಬರಲ್ಲ. ಈಗ ನೀಟಾಗಿ ಕ್ಯಾಪಲ್ಲಿ ಕೂತ್ಕೊಳ್ಳುತ್ತೆ. ನೋಡಿ, ಇದರಲ್ಲಿ ಏನು ಬೇಕಾದ್ರೂ ನೀವು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಥರ ಆದರೂ ನೀವು ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕಾದರೂ ನೋಡಿ, ಕೀ ಬಂಚ್ ಥರನೂ ಆಗುತ್ತೆ,
ನೀವು ಏನೋ ಟ್ಯಾಬ್ಲೆಟ್ಸು ಇವು ಹಾಕಿಟ್ಕೊಳ್ಳೋಕ್ಕೂ ಆಗುತ್ತೆ ನೋಡಿ. ಹಾಗೆ ಆದರೂ ಮಾಡ್ಕೋಬೋದು. ತುಂಬ ಸುಂದರವಾಗಿರುತ್ತೆ. ನೀವು ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ.